ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ವಿ ಸ್ಟಡಿಮೇಟ್ ವತಿಯಿಂದ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಮಕರ ಸಂಕ್ರಾಂತಿ. ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಇವತ್ತು ಮತ್ತೆ ಒಂದು ಹೊಸ ಟಾಪಿಕಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಯಾರೆಲ್ಲ ನನ್ನ ಒಂದು ವಿ ಸ್ಟಡಿಮೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ಒಂದು ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಓಕೆನಾ? ನನ್ನ ಯೂಟ್ಯೂಬ್ ಚಾನಲ್ ಆಗಿದೆ ವಿ ಸ್ಟಡಿಮೇಟ್ ಅಂತ, ರೈಟ್? ಹಾಗಾಗಿ ಇವತ್ತು ತೆಗೆದುಕೊಂಡಿರುವಂಥ ಟಾಪಿಕ್ಸ್ ಏನಂತಂದರೆ ಅದು CAA, ಅದೇ ರೀತಿ NPR, ಅದೇ ರೀತಿ NRC, ಹಾಗೆ ಸೆನ್ಸಸ್ ಅಂತ. ಇವಂತೂ ನಿಮಗೆ 2019ರಿಂದ ಇಲ್ಲಿವರೆಗೂ ಕೂಡ ತುಂಬ ಡಿಬೇಟಬಲ್ ಟಾಪಿಕ್ಗಳಾಗಿದೆ. ಹಾಗಾಗಿ ಎಕ್ಸಾಮಲ್ಲಿ ಇದರಿಂದ ನಿಮಗೆ 2ರಿಂದ 3 ಕ್ವೆಶನ್ಗಳು ಬಂದೇ ಬರ್ತವೆ. ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ ತೊಗೊಂಡ್ರು ಕೂಡ IAS ಹಿಡ್ಕೊಂಡು FD ಹಿಡ್ಕೊಂಡು ಎಲ್ಲ ಎಕ್ಸಾಮಲ್ಲಿ ಕೂಡ ಈ ಒಂದು ಟಾಪಿಕ್ಸ್ ಬಗ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ 4 ಈ ಒಂದು ಟಾಪಿಕ್ಗಳನ್ನ ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಟಾಪಿಕ್ ಇದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019, ಅಥವಾ ಕನ್ನಡದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಕರೀತಾರೆ. ಓಕೆ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂತ. ಎರಡನೇದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ. ಓಕೆನಾ? ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿ ಅಂತ ಕರೀತಾರೆ. ಅದೇ ರೀತಿ ಥರ್ಡ್ ಟಾಪಿಕ್ ಇದೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹೌದಾ? ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ದಿ ಸಿಟಿಜನ್ಸ್ ಅಂತ NRC ಅಂತ ಕರೀತಾರೆ. ಓಕೆನಾ? ಅಂದ್ರೆ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಕರೀತಾರೆ. ಓಕೆ, ಅದೇ ರೀತಿ ಲಾಸ್ಟ್ ಟಾಪಿಕ್ ಆಗಿದೆ ಸೆನ್ಸಸ್ ಅಥವಾ ಜನಗಣತಿ ಅಂತ. ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ಈ 4 ಟಾಪಿಕ್ಗಳನ್ನ ತುಂಬಾ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ ಒಂದು MCQ ಕೊಡ್ತಾ ಇದ್ದೀನಿ, ಅವುಗಳನ್ನ ಟ್ರೈ ಮಾಡಿ. ಓಕೆ, ಜಸ್ಟ್ ಹೇಳಿದ್ದೀನಿ, ಆಮೇಲೆ ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಇದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಎಕ್ಸ್ಕ್ಲೂಡ್ ದ ಇಲ್ಲಿಗಲ್ ಮೈಗ್ರೆಂಟ್ಸ್ ಫಾರ್ ದಿ ರಿಲಿಜಿಯನ್ಸ್ ಆಫ್ ಅಂತ ಕೇಳ್ತಿದ್ದಾರೆ. ಹೌದಾ? ಅಂದ್ರೆ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯು ಕೆಳಗಿನ ಯಾವ ಧರ್ಮಗಳ ಅಕ್ರಮ ವಲಸಿಗರನ್ನ ಹೊರತುಪಡಿಸಿದೆ ಅಂತ ಕೇಳ್ತಾ ಇದ್ದಾರೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಬುದ್ಧಿಸಂ ಧರ್ಮ, ಅದೇ ರೀತಿ ಸಿಖ್ ಧರ್ಮ ಅಂತಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಆಪ್ಷನ್ ಆಗುತ್ತೆ ಅಂತ ಆಮೇಲೆ ನೀವು ಕೂಡ ಟ್ರೈ ಮಾಡಿ, ಇಲ್ಲಾಂದ್ರೆ ಲಾಸ್ಟ್ ನಾನು ಹೇಳ್ತೀನಿ. ಇನ್ನು ಎರಡನೇ ಕ್ವಶನ್ ಇದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಇಸ್ ಅನ್ ಅಮೆಂಡ್ಮೆಂಟ್ ಆಫ್ ದಿ ಅಂತ ಕೇಳ್ತಿದ್ದಾರೆ. ಅಂದ್ರೆ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯು ಕೆಳಗಿನ ಯಾವ ಒಂದು ಕಾಯ್ದೆಯ ಮೂಲ ಕಾಯ್ದೆಯ ತಿದ್ದುಪಡಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೆನ್ಸಸ್ ಆಕ್ಟ್ ಅಂದ್ರೆ ಜನಗಣತಿ ಕಾಯ್ದೆ, ಎರಡನೇದು ಸಿಟಿಜನ್ಶಿಪ್ ಆಕ್ಟ್ ಅಂತ ಪೌರತ್ವ ಕಾಯ್ದೆ, ಮೂರನೇದು ರಿಜಿಸ್ಟ್ರೇಷನ್ ಆಕ್ಟ್ ಅಥವಾ ನೋಂದಣಿ ಕಾಯ್ದೆ. ಆಪ್ಷನ್ ಡಿ ಇದೆ ನನ್ ಆಫ್ ದಿ ಅಬೌವ್ ಅಂತ, ಮೇಲಿನ ಯಾವುದಿಲ್ಲ ಅಂತ. ಹಾಗಾಗಿ ಇವೆರಡನ್ನು ಕೂಡ ಟ್ರೈ ಮಾಡಿ. ನಿಮಗೆ ಆಫ್ಟರ್ ಈ ಒಂದು ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಅವಾಗ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಹಾಗಾಗಿ ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ಕಾಲ್ಡ್ ದ CAA ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂತ, ರೈಟ್? ಇದು ಅಂತೂ ನಿಮಗೆ 2019ರಿಂದ 20ರಲ್ಲಿ ತುಂಬಾ ಇಡೀ ದೇಶದಾದ್ಯಂತ ಮತ್ತೆ ಹೊರದೇಶದಲ್ಲಿ ಕೂಡ ಸಾಕಷ್ಟು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ, ಸಾಕಷ್ಟು ಪ್ರೊಟೆಸ್ಟ್ ಕೂಡ ಆಗಿರುವಂಥದ್ದು. ಆ ಕಾರಣಕ್ಕಾಗಿ ನಮಗೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದುವೇ ಪೌರತ್ವ ತಿದ್ದುಪಡಿ ಕಾಯ್ದೆ 2019, ಇಂಗ್ಲಿಷ್ನಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಂತ ಕರೀತಾರೆ. ಓಕೆನಾ? ಹಾಗಾಗಿ ಏನಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಗೆಲ್ಲ ಗೊತ್ತಿರುವಂತೆ ಪೌರತ್ವ ಅಂತ ಕರೀತಿರೋದಾ. ಪೌರತ್ವ ಅನ್ನೋದನ್ನ ಏನ್ ಮಾಡ್ತೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿಯಲ್ಲಿ ಸ್ಟಡಿ ಮಾಡ್ತೀವಿ ಅಂಡರ್ ದ ಪಾರ್ಟ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಆರ್ಟಿಕಲ್ಸ್ 5 to 11 ಅಂತ. ಓಕೆ, ಹಾಗಾಗಿ ಇದು ಇಟ್ ಈಸ್ ದೇರ್ ಇನ್ ದ ಯೂನಿಯನ್ ಲಿಸ್ಟ್. ಇದು ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಬಹಳ ಪ್ರಮುಖವಾದಂತ ವಿಷಯವಾಗಿದೆ. ಅಂದ್ರೆ ಈ ಒಂದು ವಿಷಯಕ್ಕೆ ಕೇವಲ ಇಂಡಿಯನ್ ಪಾರ್ಲಿಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಮಾತ್ರನೇ ಒಂದು ಲಾಗಳನ್ನ ಮಾಡುವಂತ ಅಧಿಕಾರ ಹೊಂದಿದೆ. ಯಾಕಂದ್ರೆ ಇಟ್ ಈಸ್ ಕಮ್ ಅಂಡರ್ ದ ಯೂನಿಯನ್ ಲಿಸ್ಟ್ ಬರುತ್ತೆ, ಅಂಡರ್ ದ 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಪೌರತ್ವಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾನೂನುಗಳನ್ನ ಕೂಡ ಕೇವಲ ಕೇಂದ್ರ ಸರ್ಕಾರ ಅಥವಾ ಇಂಡಿಯನ್ ಪಾರ್ಲಿಮೆಂಟ್ ಮಾತ್ರನೇ ಲಾಗಳನ್ನ ಮಾಡುವಂತ ಅಧಿಕಾರ ಹೊಂದಿದೆ. ಅದು ಸ್ಟೇಟ್ ಲೆಜಿಸ್ಲೇಚರ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೀತಿ ಅಧಿಕಾರ ಹೊಂದಿಲ್ಲ. ಓಕೆನಾ? ಹಾಗಾಗಿ ಪಾರ್ಲಿಮೆಂಟ್ ಏನ್ ಮಾಡಿತ್ತು ಅಂದ್ರೆ ಒಂದು ಲಾ ಮಾಡುತ್ತೆ. ಯಾವಾಗ ಅಂತಂದ್ರೆ ಅದು 1955ರಲ್ಲಿ. ದಟ್ ಈಸ್ ಕಾಲ್ಡ್ ದ ಸಿಟಿಜನ್ಶಿಪ್ ಆಕ್ಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೌರತ್ವ ಕಾಯ್ದೆ 1955. ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಪೌರರನ್ನ ಅಥವಾ ನಾಗರಿಕರನ್ನ ಯಾವ ರೀತಿ ಡಿಫೈನ್ ಮಾಡ್ಬೇಕನ್ನೋ ಬಗ್ಗೆ ಹೇಳಿಕೊಡುತ್ತೆ ಈ ಒಂದು ಆಕ್ಟ್. ದಟ್ ಈಸ್ ಕಾಲ್ಡ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 1955 ಅಂತ. ಅದನ್ನೇನ್ ಮಾಡಿದ್ರೆ ಅಂದ್ರೆ ರೀಸೆಂಟ್ ಆಗಿ 2019ರಲ್ಲಿ ತಿದ್ದುಪಡಿ ಮಾಡಿದೆ ಈ ಒಂದು ಪ್ರಸ್ತುತವಾದಂತಹ ಸರ್ಕಾರ. ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ನ್ಯೂಸ್ ಅಲ್ಲಿ ಇರುವಂತದ್ದು. ಹಾಗಾದ್ರೆ ಏನ್ ಹೇಳುತ್ತೆ ಬಿಲ್ ಅಂತಂದ್ರೆ ನೋಡಿ, ದಿಸ್ ಈಸ್ ಅನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ 1955 ಅಂತ ಹೇಳುತ್ತೆ. ಓಕೆನಾ? ಏನ್ ಹೇಳುತ್ತೆ? 1955 ಅಂತ ಹೇಳುತ್ತೆ. ಇಲ್ಲಿ ಜಸ್ಟ್ ಐ ವಿಲ್ ಶೋ ಇಟ್, ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡೋಣ. ಓಕೆ, ಏನ್ ಹೇಳುತ್ತೆ ಅಂದ್ರೆ ನೋಡಿ, ಜಸ್ಟ್ ಗೊತ್ತಾಗುತ್ತೆ.
ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಇದೆ, ಹೌದಾ. ಸೊ ಏನ್ ಹೇಳುತ್ತೆ ಅಂದ್ರೆ ಆಕ್ಚುಲಿ ಇದು ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಅಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರೀತಾರೆ. ಓಕೆ, ಇಲ್ಲಿಗಲ್ ಮೈಗ್ರೆಂಟ್ ಅಂತ. ಸೊ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಅವ್ರನ್ನ ಅಕ್ರಮ ವಲಸಿಗರು ಅಂತ ಕರೀತಾರೆ. ಓಕೆನಾ, ಅಕ್ರಮ ವಲಸಿಗರು ಅಂತ ಕರೀತಾರೆ. ಯಾರು ಹೆಂಗಂದ್ರೆ ಅಂದ್ರೆ ನೋಡಿ, ನಮ್ಮ ದೇಶಕ್ಕೆ ದೇ ಆರ್ ಬೇಸಿಕಲಿ ಫಾರಿನರ್ಸ್ ಆಗಿರ್ತಾರೆ. ಇವ್ರು ಮೂಲತವಾಗಿ ಏನಿರ್ತಾರೆ, ಸೊ ವಿದೇಶಿಯರಾಗಿರ್ತಾರೆ. ಇವರು ನಮ್ಮ ದೇಶಕ್ಕೆ ಬರ್ತಾರೆ. ಅವ್ರ ಹತ್ರ ಏನಂದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಂಗಿಲ್ಲ. ದೇರ್ ಇಸ್ ನೋ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇನ್ ದಿ ದೋಸ್ ಪೀಪಲ್ಸ್. ಓಕೆ, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತ. ಡಾಕ್ಯುಮೆಂಟ್ಸ್ ಅಂದ್ರೆ ಯಾವುದು? ಮೇ ಬಿ ವೀಸಾ ಆಗಿರ್ಬೋದು, ಇಲ್ಲಾಂದ್ರೆ ಪಾಸ್ಪೋರ್ಟ್ ಇಲ್ಲ ಅಂದ್ರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾವುದೇ ಒಬ್ಬ ವಿದೇಶಿಗ ಭಾರತಕ್ಕೆ ಬಂದಿರ್ತಾನೆ, ಆತನ ಹತ್ರ ವ್ಯಾಲಿಡ್ ಅಂತ ಡಾಕ್ಯುಮೆಂಟ್ಸ್ ಇರಂಗಿಲ್ಲ. ಮೇ ಬಿ ವೀಸಾ ಇರಂಗಿಲ್ಲ ಅಥವಾ ಪಾಸ್ಪೋರ್ಟ್ ಇರಂಗಿಲ್ಲ. ಓಕೆ, ಅಂತವ್ರನ್ನ ಏನು ಕರಿತೀವಿ ನಾವು? ಇಲ್ಲಿಗಲ್ ಅಥವಾ ಅಕ್ರಮ ವಲಸಿಗರು ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಕಂಡೀಷನ್ ಇದೆ, ಅವ್ರ ಹತ್ರ ವ್ಯಾಲ್ಯೂಬಲ್ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಅವ್ರ ಹತ್ರ ಅಂದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ದಾರೆ, ಬಟ್ ಅದ್ರನ್ನಾಗಿದ್ದಾರೆ ಅವರು ಓವರ್ ಸ್ಟೇ ಆಗಿದ್ದಾರೆ ನಮ್ಮ ದೇಶದಲ್ಲಿ. ಓಕೆನಾ, ನೋಡಿ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ನೀವು ಯಾವುದೇ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ನಿಮಗೆ ವೀಸಾ ಕೊಡ್ತಾರೆ. ವೀಸಾ ಎಷ್ಟು ದಿನ ಕೊಡ್ತಾರೆ? ನಿಮ್ಗೆ ಎಷ್ಟು ದಿನ ಬೇಕಾಗಿರುತ್ತೋ ಅಷ್ಟು ದಿನ ವೀಸಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನೀಗ ಏನೋ ವ್ಯಕ್ತಿ ಇದ್ದಾನೆ, ಆತ ಏನು ಮಾಡಿದ್ರೆ ಅಂದ್ರೆ ಭಾರತಕ್ಕೆ ಬಂದಿದ್ದಾನೆ, 2 monthsಗೋಸ್ಕರ ಬಂದಿದ್ದೇನೆ ಅಂದ್ರೆ ಆತನಿಗೆ 2 ತಿಂಗಳ ಒಂದು ವೀಸಾ ಕೊಡ್ತೀವಿ ಸರ್ಕಾರ. ಆತ ಏನಂದ್ರೆ ನಮ್ಮ ದೇಶದಲ್ಲಿ ಕೇವಲ 2 months ಮಾತ್ರನೇ ಸ್ಟೇ ಆಗಬೇಕು. ಆತ ಏನು ಮಾಡಿದಾನೆ, 2.5 months ಆದ್ರೂ ಕೂಡ ಇಲ್ಲೇ ಹಂಗೆ ಕಂಟಿನ್ಯೂ ಆಗಿಬಿಟ್ಟಿದ್ದಾನೆ. ಹೌದಾ, ಏನಾಗಿದ್ದಾನೆ, 2 ತಿಂಗಳು ಆದ್ರೂ ಕೂಡ ಏನು ಮಾಡಿದಾನೆ, ನಮ್ಮ ದೇಶದಲ್ಲೇ ಸ್ಟೇ ಆಗಿದ್ದಾನೆ. ಆತನ ಏನು ಕರಿತೀವಿ ನಾವು? ಅಕ್ರಮ ವಲಸಿಗರು ಅಂತ ಕರೀತಾರೆ. ಫಾರ್ ದ ಫಸ್ಟ್ ಟೈಮ್ ಏನ್ ಮಾಡ್ತಾ ಇದ್ರೆ ನಮ್ಮ ಪೌರತ್ವ ಏನಂದ್ರೆ ಅಕ್ರಮ ವಲಸಿಗರಿಗೆ ಕೂಡ ಅಂದ್ರೆ ಅಂಡರ್ ದ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಡಿಯಲ್ಲಿ ಅವರಿಗೆ ಅಕ್ರಮ ವಲಸಿಗರ ಬಂದ್ರು ಕೂಡ ಏನ್ ಮಾಡ್ತೀವಿ ಅಂದ್ರೆ ಅವರಿಗೆ ನ್ಯಾಚುರಲೈಸೇಷನ್ ಮೂಲಕ ಅಂದ್ರೆ ಸಹಜೀಕೃತವಾಗಿ ಏನ್ ಮಾಡ್ತಾ ಇದೀವಿ, ಸೊ ಅವರಿಗೆ ಒಂದು ಸಿಟಿಜನ್ಶಿಪ್ ಕೊಡ್ತಾ ಇದೀವಿ. ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ಸೊ ಅಂದ್ರೆ ಬಹಳಷ್ಟು ಇಶ್ಯೂ ಆಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ. ಯಾಕಂದ್ರೆ ಇಲ್ಲಿವರೆಗೆ ಕೂಡ ಏನ್ ಮಾಡಿದ್ವಿ ನಾವು, ಸಿಟಿಜನ್ಶಿಪ್ ಆಕ್ಟ್ ಅನ್ನ ಸಾಕಷ್ಟೆಲ್ಲ ತಿದ್ದುಪಡಿ ಮಾಡಿದ್ವಿ. 1955 ಏನ್ ಪೌರತ್ವ ಕಾಯ್ದೆ ಇದೆಯಲ್ಲ ಅದನ್ನ ಸಾಕಷ್ಟೆಲ್ಲ ತಿದ್ದುಪಡಿ ಮಾಡಿದ್ವಿ. ಆದ್ರೆ ಇಲ್ಲಿವರೆಗೆ ಕೂಡ ಯಾವುದೇ ಕಾರಣ ಕೂಡ ಇಲ್ಲಿಗಲ್ ಮೈಗ್ರೆಂಟ್ಸ್ಗೆ ಒಂದು ಪೌರತ್ವನ ಕೊಡುವಂತ ಪ್ರಯತ್ನ ಮಾಡಿರಲಿಲ್ಲ. ಬಟ್ ಆದ್ರೆ ಇಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಹಾಗಾಗಿ ಇದು ತುಂಬಾ ನ್ಯೂಸ್ ಅಲ್ಲಿ ಇರುವಂತ ಟಾಪಿಕ್ ಅಂತ ಇರ್ಬೋದು. ಹಾಗಾದ್ರೆ ಏನ್ ಹೇಳುತ್ತೆ ಪ್ರಾವಿಷನ್ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಏನ್ ಹೇಳುತ್ತೆ ಅಂದ್ರೆ ಆಕ್ಚುಲಿ ಇದು ಇಲ್ಲಿಗಲ್ ಮೈಗ್ರೆಂಟ್ಸ್ಗೆ ಫಸ್ಟ್ ಟೈಮ್ ಏನಂತ ಏನ್ ಮಾಡ್ತಾ ಇದೆ, ಒಂದು ಪೌರತ್ವ ಕೊಡ್ತಾ ಇದೆ. ಆದ್ರೆ ಕಂಡೀಷನ್ ಹಾಕಿದ್ದಾರೆ. ಏನ್ ಕಂಡೀಷನ್ ಅಂದ್ರೆ ಯಾವುದೇ ಒಬ್ಬ ದೇಶದ ಪ್ರಜೆ ಏನಂತಂದ್ರೆ ನಮ್ಮ ದೇಶಕ್ಕೆ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ಬಂದ್ರೆ ಆತನಿಗೆ ಏನ್ ಮಾಡ್ತಾರಂತೆ, ಪೌರತ್ವ ಕೊಡ್ತಾರೆ. ಆದ್ರೆ ಕಂಡೀಷನ್ ಏನಂದ್ರೆ ಆತ ಏನಾಗಿರ್ಬೇಕಂತೆ, ಸೊ 3 ದೇಶದಲ್ಲಿ ಒಂದು ದೇಶನಾಗಿರ್ಬೇಕು. ಯಾವ ದೇಶ ಅದು? ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ ಅಂತ ಕರಿತೀವಿ. ಹೌದಾ, ಹಾಗಾಗಿ ಅಂದ್ರೆ ಶಾರ್ಟ್ಕಟ್ ಆಗಿ ಬಾಪ್ ಅನ್ಕೊಂಬಿಡಿ. ಬಾಪ್ ಅಂದ್ರೆ ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ ಅಂತ. ಹಾಗಾಗಿ ಯಾವುದೇ ಒಬ್ಬ ವಿದೇಶಿಗ ನಮ್ಮ ದೇಶಕ್ಕೆ ಬಂದು ಅಥವಾ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ಬಂದಿದ್ರೆ ಆತ 3 ದೇಶದಲ್ಲಿ ಒಬ್ಬನಾಗಿರ್ಬೇಕು. ಅಂದ್ರೆ ಅದು ಬಾಂಗ್ಲಾದೇಶ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು. ಜೊತೆಗೆ ಇನ್ನೊಂದು ಕಂಡೀಷನ್ ಹಾಕ್ತಾರೆ, ಆತೇನಂದ್ರೆ 6 ಧರ್ಮದಲ್ಲಿ ಒಬ್ಬನಾಗಿರ್ಬೇಕಂತ ಹೇಳ್ತಾರೆ. ಯಾವ ಧರ್ಮ ಅಂತ? ಅದು ಹಿಂದೂ ಇದೆ, ಹಿಂದೂ ಆಗಿರ್ಬೇಕು, ಇಲ್ಲಾಂದ್ರೆ ಸಿಖ್ ಆಗಿರ್ಬೇಕು, ಇಲ್ಲಾಂದ್ರೆ ಬುದ್ಧಿಸ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಜೈನೀಸ್, ಇಲ್ಲಾಂದ್ರೆ ಪಾರ್ಸಿ, ಇಲ್ಲಾಂದ್ರೆ ಕ್ರಿಶ್ಚಿಯನ್ ಆಗಿರ್ಬೇಕು. ಹಾಗಾಗಿ ಇಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಅಂತ ಅರ್ಥ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಯಾವುದೇ ಒಬ್ಬ ಮುಸ್ಲಿಂ ವಿದೇಶಿಗೆ ಬಂದು ನಮ್ಮ ದೇಶದಲ್ಲಿ ಈ 3 ದೇಶನಾಗಿದ್ರು ಕೂಡ ಏನ್ ಮಾಡ್ತಾರೆ, ಅದನಿಗೆ ಒಂದು ಸಹಜೀಕೃತವಾಗಿ ಪೌರತ್ವನ ಕೊಡಂಗಿಲ್ಲ. ಸೊ ಹಾಗಾಗಿ ಕೇವಲ 3 ದೇಶದವರು, ಯಾವ ದೇಶ? ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಜೊತೆಗೆ 6 ಧರ್ಮದವರಾಗಿರ್ಬೇಕು, ಹಿಂದೂ ಆಗಿರ್ಬೇಕು, ಸಿಖ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನೀಸ್ ಆಗಿರ್ಬೋದು, ಪಾರ್ಸೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಕ್ರಿಶ್ಚಿಯನ್ ಆಗಿರ್ಬೋದು. ಇವನ್ನು ಹೊರತುಪಡಿಸಿ ಯಾವುದೇ ಧರ್ಮದವ್ರು ಬಂದ್ರೆ ಕೂಡ ಅಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ಬಂದ್ರೆ ಅವರಿಗೆ ಅವಕಾಶ ಕೊಡಂಗಿಲ್ಲ ಅಂತ ಹೇಳುತ್ತೆ ಈ ಒಂದು ಕಾಯ್ದೆ ಅಂತ. ಓಕೆ, ದಟ್ ಇಸ್ ಕಾಲ್ಡ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಂತ ಕರೀತಾರೆ. ಓಕೆನಾ, ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ. ಏನ್ ಕಂಡೀಷನ್ ಹಾಕಿದ್ದಾರೆ ಅಂದ್ರೆ ಅವರು ಏನಾಗಿರ್ಬೇಕಂದ್ರೆ ನಮ್ಮ ದೇಶದಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ಬಂದು ಏನ್ ಮಾಡಿರ್ಬೇಕಂದ್ರೆ ಅಟ್ಲೀಸ್ಟ್ 5 years ಸ್ಟೇ ಆಗಿರ್ಬೇಕು. ನಮ್ಮ ದೇಶದಲ್ಲಿ ಏನಾಗಿರ್ಬೇಕು, 5 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಅವರು ಸ್ಟೇ ಆಗಿದ್ರೆ ಏನ್ ಮಾಡ್ತೀವಿ ನಾವು, ಅವರಿಗೆ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಕೊಡ್ತೀವಿ. ಒಂದು ಡೇಟ್ ಆಫ್ ಕೂಡ ಹಾಕಿದ್ದಾರೆ. ಏನಾಗಿರ್ಬೇಕಂದ್ರೆ ಅವರು ಡಿಸೆಂಬರ್ 31, 2014 ಒಳಗಡೆ ಬಂದಿರ್ಬೇಕಂತ. ಅದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಡಿಸೆಂಬರ್ 31, 2014 ಒಳಗಡೆ ಬಂದಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 5 ವರ್ಷ ಆಗುತ್ತೆ. ಹೌದಾ, 2019 ಆಗುತ್ತೆ. ಸೊ ಹಾಗಾದ್ರೆ ಅವ್ರಿಗೆ ಏನ್ ಮಾಡ್ಬೋದು ನಾವು, ನ್ಯಾಚುರಲೈಸೇಷನ್ ಮೂಲಕ ಒಂದು ಸಿಟಿಜನ್ಶಿಪ್ ಅನ್ನ ಕೊಡ್ಬೋದು ಅಂತ ಹೇಳ್ತೀವಿ ನಾವು. ಓಕೆನಾ, ಹಾಗಾಗಿ ಇನ್ನೊಂದು ಪ್ರಾವಿಷನ್ ಸೇರಿಸಿದ್ದಾರೆ. ಏನಂತಂದ್ರೆ ಇಲ್ಲಿ ಸೆಕ್ಷನ್ 7 ಆಫ್ ದಿ OCA ಅಂತ ಬರುತ್ತೆ. ಕೇಳಿದಾರ? OCA ಅಂದ್ರೆ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ನೋಡಿ, ಯಾವುದೇ ವಿದೇಶಿಗರು ಏನ್ ಮಾಡ್ತೀವಿ ಅಂದ್ರೆ ನಾವು OCA ಕಾರ್ಡ್ ಅಂತ ಕೊಡ್ತೀವಿ. ಅವ್ರು ಏನ್ ಮಾಡ್ಬೋದು, ಅವ್ರು ಬಂದು ನಮ್ಮ ದೇಶದಲ್ಲಿ ಸ್ಟೇ ಆಗ್ಬೋದು, ಎಜುಕೇಶನ್ ಮಾಡ್ಬೋದು, ಪಡಿಬಹುದು, ಬಿಸ್ನೆಸ್ ಪಡಿಬಹುದು. ದಟ್ ಇಸ್ ಕಾಲ್ಡ್ ದ OCA ಕಾರ್ಡ್ ಅಂತ ಕರೀತಾರೆ. ಓಕೆನಾ, ಹಾಗಾಗಿ ಯಾವುದೇ ವಿದೇಶಿನಿಗೆ OCA ಕಾರ್ಡ್ ಕೊಟ್ಟರೆ ಅಂದ್ರೆ ಆತ
ಯಾವುದೇ ಸರ್ಕಾರ ಅಂದರೆ ನಮ್ಮ ದೇಶದ ಸರ್ಕಾರದ ಏನಾದರೂ ಕಾನೂನುಗಳು ಮಾಡಿದರೆ ವೈಲೇಷನ್ ಮಾಡಿದ್ರೆ ಏನು ಮಾಡ್ತಾರಂತೆ ಅದನ್ನ ಒಂದು ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಅಂಡರ್ ದ ಈ ಒಂದು ಕಾಯ್ದೆಯಲ್ಲಿ. ಓಕೆ, ಇದು ಕೂಡ ಸೇರಿಸಿರೋದ್ರಿಂದ ಪ್ರೊವಿಷನ್ಸ್ ಆಫ್ ದಿ ಸಿಟಿಜನ್ಶಿಪ್ ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಂತ ಕರಿತೀವಿ ನಾವು. ಓಕೆನಾ. ಜೊತೆಗೆ ಈ ಒಂದು CA 2019 ಇದೆಯಲ್ಲ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದು ಕೆಲವೊಂದು ಕಡೆ ಎಕ್ಸೆಪ್ಷನ್ಸ್ ಇದೆ, ವಿನಾಯಿತಿ ಇದೆ. ಎಲ್ಲಿದೆ ಅಂತಂದ್ರೆ ಇದು 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅಪ್ಲಿಕೇಬಲ್ ಆಗಲ್ಲ. ಅಂದ್ರೆ ಭಾರತ ಸಂವಿಧಾನದ 6ನೇ ಅನುಸೂಚಿ ಪ್ರದೇಶಗಳಿದೆಯಲ್ಲ ಅವುಗಳಿಗೆ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗಲ್ಲ. ಯಾಕಂದ್ರೆ ದೋಸ್ ಬಿಲಾಂಗ್ಸ್ ಟು ದಿ ಸ್ಕೆಡ್ಯೂಲ್ಡ್ ಏರಿಯಾಸ್ ಆಗಿದೆ, ಅಂದ್ರೆ ಬುಡಕಟ್ಟು ಪ್ರದೇಶಗಳಾಗಿದೆ. ಎಸ್ಪೆಷಲಿ ಇಂದ ನಾರ್ತ್ ಈಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಹೌದಾ. ಯಾವ ಸ್ಟೇಟ್ ಅದು? ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ ಇದೆಯಲ್ಲ, ಇದನ್ನು ಶಾರ್ಟ್ಕಟ್ ಆಗಿ ATM ಸ್ಕ್ವೇರ್ ಅನ್ಕೊಂಡ್ಬಿಡಿ. ಹೌದಾ. ATM ಸ್ಕ್ವೇರ್ ಅಂದ್ರೆ ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ಅಂತಿದೆಯಲ್ಲ. ಸೊ ಹಾಗಾಗಿ ಈ 4 ಸ್ಟೇಟ್ಗಳಿಗೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಪ್ಲಿಕೇಬಲ್ ಆಗಲ್ಲ. ಓಕೆನಾ. ಅದರ ಜೊತೆಗೆ ಇನ್ನೊಂದು ಪ್ಲೇಸ್ ಕೂಡ ಕೊಟ್ಟಿದ್ದಾರೆ, ದಟ್ ಇಸ್ ಕಾಲ್ಡ್ ದ ಇನ್ನರ್ ಲೈನ್ ಪರ್ಮಿಟ್ ಸ್ಟೇಟ್ ಅಂತ ಕರಿತೀವಿ ನಾವು. ಇನ್ನರ್ ಲೈನ್ ಪರ್ಮಿಟ್ ಸ್ಟೇಟ್ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಬರುವಂತ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತೆ ಮಿಜೋರಾಂ ಇದೆಯಲ್ಲ, ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಪ್ಲಿಕೇಬಲ್ ಆಗಲ್ಲ. ಓಕೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ಇದ್ರ ಬಗ್ಗೆ ಇಷ್ಟು ಗೊತ್ತಿದ್ರೆ ನೀವು ಯಾವುದೇ ಎಕ್ಸಾಮ್ ಅಲ್ಲಿ ಏನೇ ಕ್ವಶನ್ ಕೇಳಿದ್ರೆ ಕೂಡ ಆನ್ಸರ್ ಅನ್ನ ಮಾಡಬಹುದು ಅಂತ. ಸೊ ದಟ್ ಇಸ್ ಕಾಲ್ಡ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಥವಾ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಂತ ಕರಿತೀವಿ ನಾವು. ಓಕೆ. ನೆಕ್ಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ. ಇದು ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರಿತೀವಿ. ಓಕೆ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ. ಅದು ಕೂಡ 2020ರಲ್ಲಿ ಸ್ಟಾರ್ಟ್ ಮಾಡುವಂತ ಒಂದು ಪ್ರೊಸೆಸ್ ಆಗಿದೆ. ಆ ಕಾರಣಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇದೆ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ಆಕ್ಚುಲಿ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಏನ್ ಮಾಡ್ತದೆ ಅಂತಂದ್ರೆ ಆಕ್ಚುಲಿ ಇದು ರಿಜಿಸ್ಟರ್ ಆಫ್ ದಿ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ದೇಶದಲ್ಲಿರುವಂತಹ ನಿವಾಸಿಗಳ ಸಂಖ್ಯೆಯನ್ನ ಅಥವಾ ನಿವಾಸಿಗಳನ್ನ ಏನ್ ಮಾಡುತ್ತೆ, ಇದು ದಾಖಲೆ ರಿಜಿಸ್ಟರ್ ಮಾಡುವಂತ ಒಂದು ಕೆಲಸ ಮಾಡುತ್ತಲ್ಲ, ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡುತ್ತೆ, ನಮ್ಮ ದೇಶದಲ್ಲಿರುವಂತಹ ಯೂಸುವಲ್ ರೆಸಿಡೆಂಟ್ ಅನ್ನು ಏನ್ ಮಾಡುತ್ತೆ ಇದು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಹೌದಾ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಯೂಸುವಲ್ ರೆಸಿಡೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನ ಸಾಮಾನ್ಯ ನಿವಾಸಿಗಳಂತ ಕರೀತಾರೆ. ಏನಂದ್ರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅಂತ, ಹಾಗಾಗಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಅದು ಇಂಡಿಯನ್ಸ್ ಆಗಿರ್ಬೋದು, ಫಾರಿನರ್ಸ್ ಕೂಡ ಏನ್ ಮಾಡುತ್ತೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇದೆಯಲ್ಲ, ಇದರಲ್ಲಿ ಭಾರತೀಯರನ್ನು ಕೂಡ ಏನ್ ಮಾಡುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಜೊತೆಗೆ ಫಾರಿನರ್ಸ್ ಕೂಡ ಅಥವಾ ವಿದೇಶಿಯರನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಸೊ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಇದರ ಉದ್ದೇಶ ಏನಂದ್ರೆ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಎಷ್ಟು ಜನ ಸ್ಟೇ ಇದ್ದಾರೆ ಅಂತ ಅರ್ಥ. ಅದು ವಿದೇಶರಾಗಿರ್ಲಿ, ಇಂಡಿಯನ್ಸ್ ಆಗಿರ್ಲಿ, ದೇರ್ ಇಸ್ ನೋ ಮ್ಯಾಟರ್ ಅಂತ. ರೈಟ್. ಹಾಗಾಗಿ ಇಲ್ಲೊಂದು ಟರ್ಮ್ ಕೊಟ್ಟಿದ್ದಾರೆ, ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಅಂತ ಕರಿತೀವಿ. ಅಂದ್ರೆ ಕನ್ನಡ ಇದು ಆ ಒಂದು ದೇಶದ ಒಂದು ಏನಂತಾರೆ ಸಾಮಾನ್ಯ ನಿವಾಸಿಗಳಂತ ಕರಿತೀವಿ. ಏನಂದ್ರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆತ ಸೊ ಇಲ್ಲಿ ಏನಾಗಿರ್ಬೇಕು 6 ಮಂತ್ ಇಂದ ಸ್ಟೇ ಆಗಿರ್ಬೇಕು, ಅಥವಾ ಅಂದ್ರೆ ಮುಂದಿನ 6 ಮಂತ್ ಕೂಡ ಸ್ಟೇ ಆಗಿದ್ರೆ ಅಂತ ಕರಿತೀವಿ. ಅದನ್ನ ನಾವು ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಅಂತ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಎ ಅಂತ ವ್ಯಕ್ತಿ ಇದ್ದಾನೆ. ಓಕೆ. ಎ ಅನ್ನೋ ವ್ಯಕ್ತಿ ಇದ್ದಾನೆ. ಈ ಬಿಲಾಂಗ್ಸ್ ಟು ದಿ ಗುಲ್ಬರ್ಗ ಅನ್ಕೊಂಡು. ಓಕೆ. ಏನಂದ್ರೆ ಗುಲ್ಬರ್ಗದ ನಿವಾಸಿ ಆಗಿದ್ದಾನೆ. ಬಟ್ ಆದ್ರೆ ಪ್ರೆಸೆಂಟ್ ಎಲ್ಲಿ ಸ್ಟೇ ಆಗಿದ್ದಾನೆ ಆತ ಈಸ್ ಬೆಂಗಳೂರಲ್ಲಿ ಸ್ಟೇ ಆಗಿದ್ದಾನೆ ಅನ್ಕೊಂಡು. ಓಕೆನಾ. ಹಾಗಾಗಿ ಏನಂದ್ರೆ ಆತ 6 ಮಂತ್ ಇಂದ ಬೆಂಗಳೂರಲ್ಲಿ ಸ್ಟೇ ಏನಂತ ಕರಿತೀವಿ ಅದನ್ನ ದ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಬೆಂಗಳೂರು ಅಂತ ಕರೀತಾರೆ. ಇಲ್ಲಾಂದ್ರೆ ನೆಕ್ಸ್ಟ್ ಇಲ್ಲಿಂದ 6 ಮಂತ್ ವರೆಗೆ ಕೂಡ ಅಲ್ಲೇ ಸ್ಟೇ ಆಗಿದೆ ಅಂತ ಕರಿತೀವಿ ಅದನ್ನ ಈಸ್ ಆಲ್ಸೋ ದ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಬೆಂಗಳೂರು ಅಂತ ಕರೀತಾರೆ. ಅರ್ಥ ಆಯ್ತಾ. ಹಾಗಾಗಿ ಇದನ್ನ ಓನ್ಲಿ ಕೌಂಟೆಡ್ ಇನ್ ದಿ ಬೆಂಗಳೂರು, ನಾಟ್ ಇನ್ ದಿ ಗುಲ್ಬರ್ಗ, ಬಿಕಾಸ್ ಈ ಸ್ಟೇಡ್ ಇಂದ 6 ಮಂತ್ ಇನ್ ದಿ ಬೆಂಗಳೂರು ಅಂತ. ಸೊ ಆ ಕಾರಣಕ್ಕಾಗಿ ದಟ್ ಇಸ್ ಕಾಲ್ಡ್ ದ ಯೂಸುವಲ್ ರೆಸಿಡೆಂಟ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ನಿವಾಸಿಗಳ ಸಂಖ್ಯೆಯನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ರಿಜಿಸ್ಟರ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರೀತಾರೆ. ಓಕೆ. ಇದರಲ್ಲಿ ಓನ್ಲಿ ಕೌಂಟ್ಸ್ ದ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ, ಈ ಮೇ ಬಿ ಇಂಡಿಯನ್ ಆರ್ ಎ ಫಾರಿನರ್ ಅಂತ. ಸೊ ಅದರ ಜೊತೆಗೆ ಏನಂದ್ರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಲ್ಲಿ ಆ ವ್ಯಕ್ತಿಯ ಡೆಮೋಗ್ರಾಫಿಕ್ ಆಸ್ ವೆಲ್ ಆಸ್ ಬಯೋಮೆಟ್ರಿಕ್ ಡಾಟಾವನ್ನ ಏನ್ ಮಾಡ್ತಾರೆ ಕಲೆಕ್ಟ್ ಮಾಡ್ತಾರೆ. ಗೊತ್ತಲ್ಲ, ಜನಸಂಖ್ಯೆ ಒಂದು ವರದಿ ಒಂದು ಏನಂದ್ರೆ ವಿಷಯಗಳಾಗಿರ್ಬೋದು, ಜೊತೆಗೆ ಬಯೋಮೆಟ್ರಿಕ್ ವಿಷಯಗಳನ್ನು ಕೂಡ ಏನ್ ಮಾಡ್ತಾರೆ ಆ ವ್ಯಕ್ತಿಯಿಂದ ಅಥವಾ ಆ ಒಂದು ನಿವಾಸಿಯಿಂದ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ನಿಮ್ಮ ಮನೆಗೆ ಬಂದ್ರೆ ಹೌದಾ, ಅವ್ರೇನಂದ್ರೆ ಏನ್ ಸೆನ್ಸಸ್ ಆಫೀಸರ್ ಬರ್ತಾರಲ್ಲ ಏನ್ ಮಾಡ್ತಾರೆ ನಿಮ್ಮ ಹೆಸರು ಕೇಳ್ತಾರೆ, ಅಥವಾ ನಿಮ್ಮ ರಿಲೇಶನ್ಶಿಪ್ ಕೇಳ್ತಾರೆ, ನಿಮ್ಮ ಫಾದರ್ ನೇಮು, ಮದರ್ ನೇಮು, ಆಮೇಲೆ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು, ಅದೇ ರೀತಿ ನಿಮ್ಮ ಸೆಕ್ಸ್ ಆಗಿರ್ಬೋದು, ಪ್ಲೇಸ್ ಆಫ್ ಬರ್ತ್, ನಿಮ್ಮ ಮ್ಯಾರಿಟಲ್ ಸ್ಟೇಟಸ್, ಪ್ಲೇಸ್ ಆಫ್ ಬರ್ತ್. ಹೌದಾ. ಸೊ ಹಾಗೇನಂದ್ರೆ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್, ಹೀಗೆ ಎಲ್ಲ ಒಂದು ಏನಂದ್ರೆ ನಿಮ್ಮ ಒಂದು ಪ್ರಮುಖವಾದಂತ ಡೆಮೋಗ್ರಾಫಿಕ್ ಆಸ್ ವೆಲ್ ಆಸ್ ಬಯೋಮೆಟ್ರಿಕ್ ಡಾಟಾವನ್ನ ಕಲೆಕ್ಟ್ ಮಾಡ್ತಾರೆ ಥ್ರೂ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಮೂಲಕ. ಸೊ ಹಾಗಾಗಿ ಅಂದ್ರೆ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ದೇಶದಲ್ಲಿ 2010ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ.
ಓಕೆನಾ. ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇದೆಯಲ್ಲ ಅದನ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ಯಾವಾಗ 2010ರಲ್ಲಿ, ಆಮೇಲೆ ನೆಕ್ಸ್ಟ್ ಮಾಡಿದ್ದು 2015ರಲ್ಲಿ ಮಾಡಿದ್ರು. ಇದು ಸೆಕೆಂಡ್ ಒಂದು NPR ಆಗಿತ್ತು. ಬಟ್ ಮತ್ತೇನಂದ್ರೆ 2020 ಕೂಡ ಮಾಡ್ತಾ ಇದ್ದಾರೆ. ದಟ್ ಈಸ್ ಇನ್ ದಿ ಥರ್ಡ್ ಟೈಮ್ ಅಂತ ಹೇಳ್ಬೋದು. ಇದು ನಮ್ಮ ದೇಶದಲ್ಲಿ ಮಾಡ್ತಿರುವಂತ ಮೂರನೇ ಒಂದು ಸರ್ವೆ ಅಂತ ಕರಿಬಹುದು. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇನ್ ದ ಇಯರ್ ಆಫ್ ದಿ 2020 ಅಂತ. ಬಟ್ ಆದ್ರೆ ಕೊರೋನಾ ಬಂತಲ್ಲ, ಸೊ ಹಾಗಾಗಿ ಇದನ್ನ ಮಾಡಿಲ್ಲ. ಬೇಬಿ 2021 ಅಂದ್ರೆ ಈ ವರ್ಷದಲ್ಲಿ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ. ಇದನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಕೈಗೊಳ್ಳುವಂತ ಸರ್ವೆ ಅಂತ ಕರಿಬಹುದು. ದಟ್ ಈಸ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ. ಓಕೆ, ಹಾಗಾಗಿ ಈ ಟಾಪಿಕ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಥರ್ಡ್ ಟಾಪಿಕ್ ಬಂದ್ರೆ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಕರೀತಾರೆ, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ದಿ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂತ ಕರೀತಾರೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ದಿ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ, NRIC ಅಂತ ಕರಿತೀವಿ. ಓಕೆನಾ. ನ್ಯಾಷನಲ್ ರಿಜಿಸ್ಟರ್ ಆಫ್ ದಿ ಇಂಡಿಯನ್ ಸಿಟಿಜನ್ಸ್ ಅಥವಾ NRC ಅಂತ ಕೂಡ ಕರಿತೀವಿ. ಅದುವೇ ಪೌರತ್ವ, ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಏನಂತ ನೋಡಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ದೇಶದಲ್ಲಿರುವಂತ ಅಥವಾ ನಮ್ಮ ದೇಶದ ಯಾವುದೇ ಒಂದು ಪ್ರದೇಶದಲ್ಲಿರುವಂತ ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂದ್ರೆ ಅವರು ಮೂಲತವಾಗಿ ಫಾರಿನರ್ಸ್ ಆಗಿರ್ತಾರೆ, ವಿದೇಶಿಗರಾಗಿರ್ತಾರೆ. ಅವ್ರ ಹತ್ರ ಏನಂದ್ರೆ ಅವರು ನಮ್ಮ ದೇಶಕ್ಕೆ ಬಂದಿರ್ತಾರೆ, ಯಾವುದೇ ರೀತಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಲಾರ್ದೆ, ಅಂದ್ರೆ ಪಾಸ್ಪೋರ್ಟ್ ಇಲ್ಲವೋ ಅಥವಾ ವೀಸಾ ಇರಂಗಿಲ್ವೋ ಅವ್ರನ್ನ ಏನಂತ ಕರಿತೀವಿ ನಾವು, ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರಿತೀವಿ. ಅದೇ ರೀತಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದೆ, ಆದ್ರೆ ಏನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಓವರ್ ಸ್ಟೇ ಆಗಿದ್ದಾರೆ. ಅಂದ್ರೆ 2 ತಿಂಗಳಿಗೆ ಮಾತ್ರ ವೀಸಾ ಕೊಟ್ಟಿದ್ದೀವಿ, ಅವರು 3 ತಿಂಗಳಾದ್ರೂ ಕೂಡ ಇಲ್ಲೇ ಕಂಟಿನ್ಯೂ ಆಗಿದ್ದಾರೆ. ಅವ್ರು ಏನ್ ಕರಿತೀವಿ ನಾವು, ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರೀತಾರೆ. ಹಾಗಾಗಿ ಈ NRC ಅಥವಾ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಯಾವುದೇ ಪ್ರದೇಶದಲ್ಲಿರುವಂತ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಏನ್ ಮಾಡ್ಬೇಕು, ಅವರನ್ನ ಮತ್ತೆ ತಮ್ಮ ದೇಶಕ್ಕೆ ಮರು ಕಳಿಸುವಂತದ್ದು, ಅಂದ್ರೆ ಉಲ್ಟಾ ಅವರಿಗೆ ಅಂದ್ರೆ ರಿಟರ್ನ್ ಕಳಿಸುವಂತದ್ದು ಈ ಒಂದು ಸೆನ್ಸಸ್ ನ ಮುಖ್ಯ ಉದ್ದೇಶ ಆಗಿದೆ. ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಸಿಟಿಜನ್ ಆಫ್ ದಿ ರಿಜಿಸ್ಟರ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಫಸ್ಟ್ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರೆ ಅದು 1951 ಸ್ಟಾರ್ಟ್ ಮಾಡ್ತಾರೆ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಓಕೆ, ಸೊ ಹಾಗಾಗಿ ಏನಂದ್ರೆ ಇದು ಕೇವಲ ಏನ್ ಮಾಡ್ತಾರೆ, ಇಡೀ ದೇಶದಂತ ತಗೊಳ್ಳಲ್ಲ, ಒಂದು ಪ್ಲೇಸ್ ಅಲ್ಲಿ ಮಾತ್ರ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಯಾವಾಗಾಯ್ತು, ಅಸ್ಸಾಂ ಅಲ್ಲಿ ಮಾಡ್ತಾರೆ 1951ರಲ್ಲಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಈ ನಾರ್ತ್ ಈಸ್ಟ್ ಇದೆಯಲ್ಲ, ಸೊ ನಾರ್ತ್ ಈಸ್ಟ್, ಓಕೆ, ಈ ನಾರ್ತ್ ಈಸ್ಟ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಯಾಕಂದ್ರೆ ನಮಗೆ ಎಸ್ಪೆಷಲಿ ಈ ಭೂತಾನ್ ಮತ್ತೆ ನೇಪಾಳ್, ಮಯನ್ಮಾರ್, ಬಾಂಗ್ಲಾದೇಶ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿ ನಮಗೆ ಬಾರ್ಡರ್ಸ್ ಇಲ್ಲ. ಇಲ್ಲಿ ಏನಾಗಿದೆ, ಓಪನ್ ಬಾರ್ಡರ್ ಆಗಿದೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿನ ಜನ ಈ ಕಡೆ ಬರ್ತಾರೆ, ಈ ಕಡೆ ಜನ ಆ ಕಡೆ ಹೋಗ್ತಾರೆ, ಬಿಕಾಸ್ ಆಫ್ ದಿ ಓಪನ್ ಬಾರ್ಡರ್ ಇದೆ. ಅದಕ್ಕೆ ಏನಾಯ್ತು ಆಕ್ಚುಲಿ ಎಸ್ಪೆಷಲಿ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ ಅಂದ್ರೆ ಸಾಕಷ್ಟು ಜನ ಬಾಂಗ್ಲಾದೇಶದಿಂದ ಏನ್ ಮಾಡ್ತಾರೆ, ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಬಂದು ಆ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟೇ ಆಗ್ತಾರೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಲೋಕಲ್ಸ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 1951ರಲ್ಲಿ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಈ ಒಂದು ರಾಷ್ಟ್ರೀಯ ಪೌರತ್ವ ನೋಂದಣಿ ಏನ್ ಮಾಡ್ತಾರೆ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಮತ್ತೆ 2019ರಲ್ಲಿ ಸೆಕೆಂಡ್ ಟೈಮ್ ಕೂಡ ಅಲ್ಲೇ ಮಾಡ್ತಾರೆ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಸೊ ಹಾಗಾಗಿ ಇಲ್ಲಿವರೆಗೆ ಅಂದ್ರೆ ನಮ್ಮ ದೇಶದಲ್ಲಿ ಓನ್ಲಿ ಒಂದು ಸ್ಟೇಟ್ ಮಾತ್ರ ಏನ್ ಮಾಡಿದ್ದೀವಿ, ರಾಷ್ಟ್ರೀಯ ಪೌರತ್ವ ನೋಂದಣಿ ಅಥವಾ ರಾಷ್ಟ್ರೀಯ ನಾಗರಿಕ ನೋಂದಣಿ ಮಾಡಿರುವಂತದ್ದು ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ ಮಾತ್ರನೇ ಮಾಡಿದ್ವಿ, ಬೇರೆ ಎಲ್ಲಿ ಮಾಡಿಲ್ಲ. ಓಕೆನಾ. ಅದ್ರ ಜೊತೆಗೆ ಒಂದು ಟ್ರೀಟಿ ಬರುತ್ತೆ ನಿಮ್ಗೆಲ್ಲ ಗೊತ್ತಿರುವಂತೆ, ಅಸ್ಸಾಂ ಅಕಾರ್ಡ್ ಅಂತ ಕರೀತಾರೆ. ಓಕೆ, ಅಸ್ಸಾಂ ಅಕಾರ್ಡ್, ಇದನ್ನು ಕನ್ನಡದಲ್ಲಿ ಅಸ್ಸಾಂ ಒಪ್ಪಂದ ಅಂತ ಕರೀತಾರೆ. ಇದಾಗಿದ್ದು 1985ರಲ್ಲಿ. ಓಕೆ, ಏನು ಉದ್ದೇಶ ಅಂತಂದ್ರೆ ಇದೇನು ಹೇಳುತ್ತೆ ಅಂದ್ರೆ ಅಸ್ಸಾಂ ಅಲ್ಲಿರುವಂತ ಇಲ್ಲೀಗಲ್ ಮೈಗ್ರೆಂಟ್ ಅನ್ನ ಏನಂದ್ರೆ ಪತ್ತೆ ಹಚ್ಚಿ ಅವರನ್ನ ಮತ್ತೆ ತಮ್ಮ ಮೂಲ ದೇಶಕ್ಕೆ ಕಳಿಸುವಂತದ್ದು ಈ ಒಂದು ಏನಂದ್ರೆ ಒಪ್ಪಂದದ ಮುಖ್ಯ ಉದ್ದೇಶ ಆಗಿದೆ. ಇದಾಗಿದ್ದು ಇಂಡಿಯನ್ ಗವರ್ಮೆಂಟ್ ಮಧ್ಯೆ, ಅಸ್ಸಾಂ ಗವರ್ಮೆಂಟ್ ಮಧ್ಯೆ, ಜೊತೆಗೆ ಅಲ್ಲಿರುವಂತಹ ಲೋಕಲ್ ಗ್ರೂಪ್ಗಳ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ದ ಅಸ್ಸಾಂ ಅಕಾರ್ಡ್ ಅಂತ ಆಗಿದೆ 1975ರಲ್ಲಿ. ಸೊ ಅದಕ್ಕೇನಂದ್ರೆ ಆ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಓನ್ಲಿ ಸ್ಟೇಟ್ ಇನ್ ದಿ ಅಸ್ಸಾಂ ಅಲ್ಲಿ 2 ಸಲ ಈ ಒಂದು ನ್ಯಾಷನಲ್ ಸಿಟಿಜನ್ ಆಫ್ ದಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇಂದ 1951 ಫಸ್ಟ್ ಟೈಮ್ ಆಗಿದ್ದು, ಸೆಕೆಂಡ್ ಟೈಮ್ ಆಗಿದ್ದು ಅಸ್ಸಾಂ ಅಲ್ಲಿ ಅಂತ. ಸೊ ಹಾಗಾಗಿ ಈ ಒಂದು ಸ್ಟೇಟ್ ಬಿಟ್ಟು ನಮ್ಮ ದೇಶದಲ್ಲಿ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಕೂಡ ಈ NRC ಮಾಡಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಮತ್ತೆ ತಮ್ಮ ಮೂಲ ದೇಶಕ್ಕೆ ಕಳಿಸುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದನ್ನ ಆಗಿದ್ದು ಓನ್ಲಿ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಓಕೆ, ದಿಸ್ ಇಸ್ ಟಾಪಿಕ್ ಕಾಲ್ಡ್ ದಿ NRC ಅಂತ ಕರೀತಾರೆ. ಇನ್ನು ಲಾಸ್ಟ್ ಟಾಪಿಕ್ ಬಂದ್ರೆ ದಟ್ ಈಸ್ ಕಾಲ್ಡ್ ದ ಜನಗಣತಿ ಅಂತ ಕರಿತೀವಿ. ಇಟ್ ಇಸ್ ಇನ್ ಇಂಗ್ಲಿಷ್ ಕಾಲ್ಡ್ ಸೆನ್ಸಸ್ ಅಂತ ಕರೀತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಸೊ ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಅಂತ ಕೇಳ್ಬೋದು. ಹೌದಾ, ಈಗೇನಾಯ್ತು, ಫಸ್ಟ್ CA ಆಯ್ತು ನಮ್ದು, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಆಯ್ತು. ನೆಕ್ಸ್ಟ್ ಟಾಪಿಕ್ ಆಯ್ತು NPR, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಆಯ್ತು. ಇನ್ನೊಂದೇನಂತ ಯಾವುದು, NRC ಕೂಡ ಆಯ್ತು, ನ್ಯಾಷನಲ್ ರಿಜಿಸ್ಟರ್ ಆಫ್ ದಿ ಸಿಟಿಜನ್ ಆಯ್ತು. ಈಗೇನ್ ಬಂತು, ಸೆನ್ಸಸ್ ಟಾಪಿಕ್ ಇದೆ ನೋಡಿ.
ಸೆನ್ಸಸ್ ಅಂದರೆ ಗಣತಿ ಅಂತ ಮಾಡ್ತಾರೆ. ಹಾಗಾದರೆ ಇದು ಏನು ವ್ಯತ್ಯಾಸ ಅಂತ ಕೇಳಿದರೆ ನೀವು, ಹಾಗಾಗಿ ಅಂದರೆ ಜನಗಣತಿಯ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನರ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಸ್ಟೇಟಸನ್ನು ಏನು ಮಾಡ್ತಾ ಅಂದರೆ ಕಲೆಕ್ಟ್ ಮಾಡಿ ಅವರಿಗೆ ಸರಕಾರಿ ಯೋಜನೆಗಳನ್ನು ಕೊಡುವಂಥದ್ದು ಈ ಒಂದು ಜನಗಣತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಅದಕ್ಕೇನು ಗೊತ್ತಲ್ಲ ನಿಮಗೆ, ಮನೆಗೆ ಬಂದು ಏನು ಮಾಡ್ತಾರೆ ಅಂದರೆ ನಿಮ್ಮ ಎಲ್ಲ ಡಾಟಾವನ್ನು ಕೇಳ್ತಾರೆ ಆ ಒಂದು ಸೆನ್ಸಸ್ ಆಫೀಸರ್ಗಳು. ಹೌದಾ, ನಿಮ್ಮ ಹೆಸರೇನು, ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಹೌದಾ, ನೀವು ಏನು ಜಾಬ್ ಮಾಡ್ತಾ ಇದ್ದೀರಾ, ಸ್ವತಃ ನಿಮ್ಮ ಒಂದು ಎಕನಾಮಿಕ್ ಎಷ್ಟು ಅಂದರೆ ಉಳಿತಾಯ ಇನ್ಕಮ್ ಎಷ್ಟಿದೆ ಎಲ್ಲವನ್ನು ಮಾಡ್ತಾರೆ ಅಂದರೆ ಈ ಒಂದು ಜನಗಣತಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದರಿಂದ ಏನು ಮಾಡ್ತಾರೆ, ಆ್ಯಕ್ಚುಲಿ ಎಷ್ಟು ಜನರಿಗೆ ಯಾವುದೋ ಸ್ಕೀಮ್ಗಳು ಅಪ್ಲಿಕೇಬಲ್ ಆಗುತ್ತೆ ಏನು ಮಾಡ್ತಾರೆ, ಸರ್ಕಾರ ಎಸ್ಟಿಮೇಷನ್ ಮಾಡಿಕೊಂಡು ಅವರಿಗೆ ಒಂದು ಸ್ಕೀಮ್ಸ್ ಅನ್ನು ಒದಗಿಸುತ್ತೆ. ಹಾಗಾಗಿ ಯಾವುದೇ ಸರ್ಕಾರಿ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಜನಗಣತಿಯನ್ನು ಪರಿಗಣಿಸ್ತಾರೆ. ಸೊ ಹಾಗಾಗಿ ಇದು ನಮ್ಮ ದೇಶದ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಏನು ಮಾಡುತ್ತೆ ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ಒಂದು ಸ್ಕೀಮ್ಸ್ಗಳನ್ನು ಅಥವಾ ಯಾವುದೇ ಒಂದು ಬೆನಿಫಿಟ್ಸ್ ಅನ್ನು ಕೊಡುವಂಥದ್ದು ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ. ನೋಡಿ ಹೌದಾ, ದ ಪಾಪ್ಯುಲೇಷನ್ ಸೆನ್ಸಸ್ ಇಸ್ ದ ಟೋಟಲ್ ಪ್ರೊಸೆಸ್ ಆಫ್ ದಿ ಕಲೆಕ್ಟಿಂಗ್, ಕಂಪೈಲಿಂಗ್, ಅನಲೈಸಿಂಗ್ ಆರ್ ಅದರ್ವೈಸ್ ಡಿಸ್ಮಿನೇಟಿಂಗ್ demographic, economic and social data pertaining to a specific type of all persons in country are well defined part of a country ಅಂತ ಕರೀತಾರೆ. ಸೌದಾ, ಸೊ ಹಾಗಾಗಿ ಏನಂದ್ರೆ ಇದರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಪ್ರತಿ ಮನೆಗೆ ಹೋಗಿ ಕೂಡ ಏನ್ ಮಾಡ್ತಾರೆ ಆಫೀಸರ್ಸ್ಗಳು ಆ ಒಂದು ಏನು ಸೆನ್ಸಸ್ ಮಾಡ್ತಾರೆ ಅವರೆಲ್ಲೂ ಇರುವಂತ ಎಲ್ಲ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಇದರಿಂದ ಸರ್ಕಾರ ಯೋಜನೆಗಳನ್ನ ಅಥವಾ ಸರ್ಕಾರಿ ಯಾವುದೇ ಉಪಯೋಗ ಕಾರ್ಯಗಳನ್ನ ಕೂಡ ಏನ್ ಮಾಡುತ್ತೆ ಒದಗಿಸಲಿಕ್ಕೆ ಈ ಒಂದು ಡಾಟಾವನ್ನು ಬಳಸ್ತಾರೆ. ದಟ್ ಇಸ್ ಕಾಲ್ಡ್ ದ ಪಾಪ್ಯುಲೇಷನ್ ಸೆನ್ಸಸ್ ಅಥವಾ ಜನಗಣತಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಏನಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಇದು ನಮ್ಮ ದೇಶದಲ್ಲಿ ಫಸ್ಟ್ ಆಗಿದ್ದು ಯಾವಾಗ ಅಂದ್ರೆ 1882ರಲ್ಲಿ ಈ ಒಂದು ಸೆನ್ಸಸ್ ಎನ್ನುವಂತ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಆಗುತ್ತೆ. ಆದ್ರೆ ಏನಿದು 10 ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಅದು ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ 1881ರಲ್ಲಿ. ಅವಾಗ ಫಸ್ಟ್ ಇದಾಗಿದ್ರು ಸೆನ್ಸಸ್ ಕಮಿಷನರ್ ಆಗಿದ್ದಾರೆ ಅಂತಂದ್ರೆ WC ಪ್ಲೋಡನ್ ಆಗಿದ್ರು. ಇವ್ರು ಏನಂದ್ರೆ ಫಸ್ಟ್ ಟೈಮ್ ಏನಂದ್ರೆ ನಮ್ಮ ದೇಶದಲ್ಲಿ 10 ವರ್ಷಕ್ಕೊಮ್ಮೆ ಅಥವಾ ಡಿಕೆಡಲ್ ಸೆನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಸುವಂತ ಸೆನ್ಸ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ 1881ರಲ್ಲಿ. ಬಟ್ ಫಸ್ಟ್ ಆಗಿದ್ದ ಯಾವಾಗ ಅಂದ್ರೆ 1872ರಲ್ಲಿ ಸಿಂಗಲ್ ಒಂದು ಟೈಮ್ ಮಾಡ್ತಾರೆ. ಆಮೇಲೆ 1881ರಿಂದ ನಾವು ಏನ್ ಮಾಡ್ತೀವಿ ಪ್ರತಿ 10 ವರ್ಷಕ್ಕೊಮ್ಮೆ ಏನಂದ್ರೆ ಈ ಒಂದು ಸೆನ್ಸಸ್ ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ 2011ರಲ್ಲಿ ಗೊತ್ತಲ್ಲ ಏನಾಯ್ತು 15ನೇ ಸೆನ್ಸಸ್ ಅನ್ನ ಮಾಡಿದ್ರು ನಮ್ಮ ದೇಶದಲ್ಲಿ. ಓಕೆ, ದಟ್ ಇಸ್ ದ 15th ಸೆನ್ಸ್ ಆಗಿತ್ತು. ಜೊತೆಗೆ ಈ ವರ್ಷ ಅಂದ್ರೆ ನೆಕ್ಸ್ಟ್ 2021 ಕೂಡ ಏನ್ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಮತ್ತೆ ಸೆನ್ಸಸ್ ಆಗ್ತಾ ಇದೆ. ಸೊ ಏನಂದ್ರೆ ಇಲ್ಲಿ ಈ ಒಂದು ನೆಕ್ಸ್ಟ್ ಈ ವರ್ಷದ ಸ್ಪೆಷಲ್ ಏನಂತಂದ್ರೆ ಫಸ್ಟ್ ಟೈಮ್ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಸೆನ್ಸಸ್ಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಮೂಲಕ ಏನಂದ್ರೆ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಏನಂದ್ರೆ ಇದರಲ್ಲಿ 18 ಭಾಷೆಗಳನ್ನ ಕೂಡ ಬಳಸ್ತಾ ಇದ್ದಾರೆ. ಮೊದಲು ಎಷ್ಟಿತ್ತು ಓನ್ಲಿ 16 ಭಾಷೆಗಳು ಮಾತ್ರ ಬಳಸ್ತಾ ಇದ್ರು. ಈ ವರ್ಷ ಏನ್ ಮಾಡ್ತಾ ಇದೀವಿ ನಾವು 18 ಭಾಷೆಗಳನ್ನ ಕೂಡ ಈ ಒಂದು ಸೆನ್ಸಸ್ ಅಲ್ಲಿ ಬಳಸ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ನಾವು ಪ್ರತಿ ಏನ್ ಮಾಡ್ತಾ ಇದ್ರೆ 10 ವರ್ಷಕ್ಕೊಮ್ಮೆ ಈ ಒಂದು ಡೆಸಿನಿಯಲ್ ಎಕ್ಸರ್ಸೈಸ್ ಅನ್ನು ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ದ ವೆರಿ ಇಂಪಾರ್ಟೆಂಟ್ ಬಾಡಿ ಆಗಿರುವಂತ ರಿಜಿಸ್ಟರ್ ಜನರಲ್ ಮತ್ತೆ ಸೆನ್ಸಸ್ ಕಮಿಷನರ್ ಆಫೀಸರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡುವಂತ ಒಂದು ಕೆಲಸ ಮಾಡ್ತಾರೆ ಅಥವಾ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ಸೆನ್ಸಸ್ ಅಂತ ಕರಿತೀವಿ. ಓಕೆನಾ. ಸೊ ಹಾಗಾಗಿ ಇವೆಲ್ಲ ಕೂಡ ಗೊತ್ತಿರಬೇಕಾಗುತ್ತೆ. CAA 2019 ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿ, ಅದೇ ರೀತಿ ನ್ಯಾಷನಲ್ ರಿಜಿಸ್ಟರ್ ಆಫ್ ದಿ ಸಿಟಿಜನ್ಸ್ ಕನ್ನಡದಲ್ಲಿ ರಾಷ್ಟ್ರೀಯ ಪೌರತ್ವ ನೋಂದಣಿ, ಅದೇ ರೀತಿ ಸೆನ್ಸಸ್ ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಅಂತ ಕರೀತಾರೆ. ಫಸ್ಟ್ಗೆ ನಿಮ್ಗೆ 2 ಕ್ವಶನ್ ಕೇಳಿದ್ವಿ ಹೌದಾ, ಈಗ ಆನ್ಸರ್ ಮಾಡ್ತೀರಾ ನೋಡೋಣ. ಓಕೆ, ಏನಿದೆ ನೋಡಿ ಇಲ್ಲಿ Citizenship Amendment Act of the 2019 exclude the illegal migrants for the religious of ಅಂತ ಕೇಳ್ತಾರೆ. ಅಂದ್ರೆ ಯಾವ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯು ಕೆಳಗಿನ ಯಾವ ಧರ್ಮಗಳಿಗೆ ಅಥವಾ ಧರ್ಮಕ್ಕೆ ಅಕ್ರಮ ವಲಸಿಗರನ್ನ ಹೊರತುಪಡಿಸುತ್ತೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಮುಸ್ಲಿಮರನ್ನ ಇಲ್ಲಿ ಒಳಗೊಂಡಿಲ್ಲ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಏನಂದ್ರೆ ಇದರಲ್ಲಿ 6 ಧರ್ಮಗಳಿದೆ, ಅದರಲ್ಲಿ ಮುಸ್ಲಿಮನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಮುಸ್ಲಿಮರು ಏನಾದರೂ ಬಂದ್ರೆ ನಮ್ಮ ದೇಶದಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ಅವರಿಗೆ ಸೊ ಅಂಡರ್ ದ ಈ ಒಂದು ಕಾಯ್ದೆ ಅಡಿಯಲ್ಲಿನವರಿಗೆ ಯಾವುದೇ ರೀತಿ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಕೊಡುವಂತ ಒಂದು ಪ್ರಾಧಿಕಾರವನ್ನ ಅಥವಾ ಒಂದು ಹಕ್ಕನ್ನ ಹೊಂದಿಲ್ಲ ಅಂತ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅದು ಮುಸ್ಲಿಂ ಧರ್ಮ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ಇದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಈಸ್ ಅನ್ ಅಮೆಂಡ್ಮೆಂಟ್ ಆಫ್ ದಿ ಅಂತ ಕೇಳ್ತಿರೋದಾ. 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯು ಕೆಳಗಿನ ಯಾವ ತಿದ್ದುಪಡಿಯಾಗಿದೆ ಅಂದ್ರೆ ಅದು ಆಬ್ವಿಯಸ್ಲಿ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ 1955 ಅಥವಾ ಪೌರತ್ವ ಕಾಯ್ದೆ 1950 ಇದೆಯಲ್ಲ ಇಲ್ಲಿ ಅಂದ್ರೆ ಇದರ ಒಂದು ತಿದ್ದುಪಡಿ ಆಗಿರುವಂತದ್ದು ಈ CAA 2019 ಅಂತ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಪೌರತ್ವ ಕಾಯ್ದೆ 1955 ಅಂತ. ಸೊ ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಸೊ ಹಾಗೆ ನಿಮಗೆಲ್ಲ ಗೊತ್ತಿರುವಂತೆ ನಾನು ಕೂಡ ಅನ್ಅಕಾಡೆಮಿಯಲ್ಲಿ ಸೊ ಟೀಚ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಯಾರೆಲ್ಲ
ಅನ್ಅಕಾಡೆಮಿ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನನ್ನ ರೆಫರಲ್ ಕೋಡ್ ಆಗಿರುವಂಥ VMB ಪಾಟೀಲನ್ನು ಬಳಕೆ ಮಾಡಿದರೆ ನಿಮಗೆ ಸೊ ಅಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ ಅನ್ಅಕಾಡೆಮಿ ಪ್ಲಸ್ ಕೋರ್ಸಲ್ಲಿ. ಅಲ್ಲಿ ಕೂಡ ನನ್ನ ಕ್ಲಾಸ್ಗಳನ್ನ ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಮತ್ತು ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ನೀವು ಪ್ಲಸ್ ಕೋರ್ಸಲ್ಲಿ ಜಾಯ್ನ್ ಆಗಿ ಇಡೀ ಕಂಪ್ಲೀಟ್ ಕೋರ್ಸನ್ನು ಕೂಡ ಪಡಿಬೋದು. ಸೊ ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್. ಸೊ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು.